ಹ್ಞೂ ನಮ್ಮ ಅಮ್ಮನ ಮಾತು ಕೇಳಿ ಎಲ್ಲ ನೆಟ್ಟಿಗಿದ್ದಿದ್ರೆ ಇವತ್ತು ರಾಜುನ್ ಥರ ಇರ್ತಾ ಇದ್ನೇನೋ. ಆದರೆ ಇವಾಗ ಈ ಹೋಗಿರೋ ನನ್ನ ಹೆಂಡತಿ ಯಾವಾಗ ವಾಪಸ್ ಬರ್ತಾಳೋ ಏನೋ. ಅಲ್ಲ ಎಲ್ಲಿ ಓಡೋದ್ಲು ಅಂತ ಇವಳು. ಹಾಂ. ನನಗೆ ಯಾಕೋ ತಲೆ ಕೆಟ್ಟೋಗ್ಬಿಟ್ಟೈತೆ ನನಗಂತೂ. ಅಮ್ಮನೂ ಇಲ್ಲ, ನಮ್ಮ ಅಪ್ಪನೂ ಕ್ಯಾಕರ್ಸ್ ಮಕ್ಕೋಗೋದು ಕಳಿಸ್ತು. ಈಗ ಇನ್ನೇನು ಮಾಡೋದು? ಈ ಕಂಬ್ಳಿ ಎಲ್ಲಿ ಹೋದ್ಲು ಅಂತ ಅರ್ಥ ಆಗ್ತಿಲ್ವೇ. ಇವನೇನಪ್ಪ ಏನೋ ಮಾಡ್ಕೊಂಡು ಕುಂತವನೇ. ಈ ಬೈರವ ಬೇರೆ ಕಾಣ್ತಿಲ್ಲ. ಇವು ನೆನ್ನೆಲ್ಲ ಮೊನ್ನೆಲ್ಲ ಜಗಳ ಮಾಡ್ಕೊಂಡವನೆ. ಹ್ಞೂ ಯಾಕೆ ಬೇಕು? ಹ್ಞೂ ಹಾ ಬೇಜಾರಾತೈತೆ. ಈ ಭೈರವ ಬೆಂಗಳೂರಿಂದ ಯಾವಾಗ ಬರ್ತಾನೆ? ನಾನೇ ಭೈರವನ ಹತ್ರ ಹೋಗ್ಬಿಡ್ಲಾ ಇಲ್ಲ ಬ್ಯಾಡ್ವಾ? ಇವಳು ಯಾಕಪ್ಪ ಬಂದ್ಲು ಮಿಟ್ಟಗ್ಲಾಡಿ? ಏನು ಮಾಡ್ತಾ ಇದ್ಯಾ? ಓಹ್ ಆಶಾ ನೀನಾ? ಇನ್ನೇನು ಮಾಡಲಿ, ಸುಮ್ಮನೆ ಫೋನ್ ನೋಡ್ಕೊಂಡು ಕುಂತಿದ್ದೆ. ಯಾಕೋ ಸಿಕ್ಕಾಪಟ್ಟೆ ಮನಸ್ಸಿಗೆ ಬೇಜಾರಾಗ್ತೈತೆ. ಏನು ಮಾಡಬೇಕು ಏನು ಬಿಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಹ್ಞೂ ಅದಕ್ಕೇ ಸುಮ್ಮನೆ ಕೂತಿದ್ದೀನಿ. ಯಪ್ಪ, ಅದೇ ಗೊತ್ತಲ್ಲ ನಂದು ಕಂಬ್ಳಿದು. ನೋಡು, ನೀನು ಹಿಂಗೆ ಯೋಚನೆ ಮಾಡ್ಕೊಂಡು ಕುಂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಕೆಲ್ಸಕ್ಕೆ ಹೋಗ್ತಾ ಇದೀನೋ ಫಸ್ಟ್ ಕೆಲ್ಸಕ್ಕೆ ಹೋಗಿ ನೀನು ದುಡ್ದು ನೀನು ಚೆನ್ನಾಗಿರೋದು ಕಲ್ತ್ಕೊ. ಅದು ಬಿಟ್ಟು ಇದೇನು ಅಸಹ್ಯವಾಗಿ ಸುಮ್ಮನೆ ಕೂತ್ಕೊಂಡು ಅದು ಇದು ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಹಾಂ. ನೋಡು, ಇದೆಲ್ಲ ಬಿಟ್ಬಿಡು ಯೋಚನೆ. ಈಗ ಕಮಲಿ ಕತೆನ ಸದ್ಯಕ್ಕೆ ಬಿಟ್ಬಿಟ್ಟು ನೀನು ಪಾಡು ನೀನು ಚೆನ್ನಾಗಿರೋದು ಕಲ್ತ್ಕ. ಅದೆಲ್ಲ ಬೇಕಾ ನಿನಗೆ? ಅಲ್ಲ, ಹೋದ್ಲು ಮತ್ತೇನಾದ್ರೂ ಎಲ್ಲವಳೆ ಏನು ಎತ್ತಂತ ಗೊತ್ತಿಲ್ಲ. ಫೋನು ಸ್ವಿಚ್ ಆಫ್ ಮಾಡ್ಕೊಂಡ್ರೊಳೆ, ನಾನು ಮಾಡಿಲ್ಲ. ಎಲ್ಲೋಗಿ ಸಾಯ್ತವ್ರ ಅಮ್ಮ ಮಗಳಿಬ್ರು. ನನಗಂತೂ ಸಿಕ್ಕಾಪಟ್ಟೆ ವಿಚಾರದಾಗ ಸಿಕ್ಕಾಪಟ್ಟೆ ಬೇಜಾರಾಗೋಗ್ಬಿಟ್ಟೈತೆ ನನಗಂತೂ. ಯಪ್ಪ 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 ಯಪ್ಪ, ಇದೆಲ್ಲ ಸುಮ್ಮನೆ ಕೇಳೋಕೆ ಅಷ್ಟೇನೆ. ನನಗಂತೂ ನನ್ನ ಹೆಂಡತಿ ವಿಚಾರಕ್ಕೆ ತುಂಬ ಬೇಜಾರಾಗ್ಬಿಟ್ಟಿದ್ದೀನಿ. ತುಂಬ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೆ. ಅಲ್ಲ ಎಲ್ಲಿ ಹೊರಟೋದ್ಲು ಅಂತ. ಬರ್ತಾಳೆ 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 ಅಂತ ನಾನು ಕಾಯ್ತಾನೆ ಇದ್ದೀನಿ. ಬರಲೋ ಇಲ್ಲ ಮಾಡಲೋ ಇಲ್ಲ. ಅದೇನು ಬರ್ತಾಳೋ ಇಲ್ವೋ ಅದೂ ಗೊತ್ತಿಲ್ಲ. ಬರಲ್ಲ. ಅವಳು ಮ್ಯಾನೇಜರ್ ಜೊತೆ ಬೇರೆ ಮನೆ ಮಾಡಿಕೊಂಡು ಸಿಟಿನಾಗೆ ಸೆಟ್ಲ್ ಆಗ್ಬಿಟ್ಟವಳಂತೆ. ಪದ್ದು ಮಗನ ಕತೆ ಇದು. ಏನು ಹೇಳ್ತಾ ಇದೀಯ ನೀನು? ಏನು ಹೇಳ್ತಾ ಇದೀಯ ಆಶಾ? ನೀನು ಹೇಳ್ತಿರೋದು ನಿಜನಾ? ನಿಜನೇ. ಎಲ್ಲ ಆಗ್ಲೇನೆ ಎಲ್ಲ ವಿಚಾರನೂ ಗೊತ್ತಾಗ್ಬಿಟ್ಟೈತೆ. ಅವಳೇ ಫೋನ್ ಮಾಡಿ ನಮ್ಮ ಕಂಪ್ನಿಗೆ ಗೊತ್ತಿರ್ತಾರಲ್ಲ ಹುಡುಗಿಯರು, ಅವ್ರಿಗೆಲ್ಲ ಫೋನ್ ಮಾಡಿ ಅದು ಇದು ಅಂತೆಲ್ಲ ಹೇಳ್ಬಿಟ್ಟವಳು ಆಗ್ಲೇನೆ. ಇನ್ನೇನು ಮಾಡೋ ಪರಿಸ್ಥಿತಿನಾಗ ಈಗ ಸದ್ಯಕ್ಕೆ ಇಲ್ಲ. ಮನೆ ಮಾಡ್ಕೊಂಡು ಸೆಟ್ಲ್ ಆಗೋಳೆ ಅಂತಂದರೆ ಮತ್ತೆ ನಿನ್ನ ಹತ್ರ ಬರ್ತಾಳೋ ಬರಲ್ವ ಅದು ಡೌಟೇನೆ. ಬರಲ್ಲ ಅಂತಲೇ ಅನ್ನಿಸ್ತೈತೆ. ನೋಡು, ಎಲ್ಲ ಬಿಟ್ಬಿಟ್ಟು ನಿನ್ನ ಪಾಡು ನೀನು ಏನಾದರೂ ಮಾಡ್ಕೊಂಡು ಜೀವನ ನಡೆಸ್ಕೊಂಡು ಹೋಗು. ಈಗ ನಿಮ್ಮ ಅಮ್ಮಂಗೆ ಯಾವ ಮಗ ತಗೊಂಡೋಗಿ ತೋರಿಸ್ತೀಯಾ ಹೋಗ್ಬಿಟ್ಟು? ಹಾಂ, ಇಷ್ಟೆಲ್ಲ ಮಾಡಿ ಅವ್ರ ಮುಂದೆ ಹೋಗಿ ಸೋತಿ ಅಂತ ನಿಂತ್ಕೊಳ್ಳೋದಕ್ಕಿಂತ ಒಂದು ಲೆವೆಲ್ಗೆ ಬೆಳೆದ್ಬಿಟ್ಟು ಏನಾದರೂ ಮಾಡಿ ಅಮ್ಮ ಗೆದ್ದಮ್ಮ ಅಂತ ತೋರಿಸಿದ್ರೆ ಚೆನ್ನಾಗಿರ್ತದೆ ಅಂತ ಅನ್ನಿಸ್ತೈತೆ. ನಾನು 420ನೇ ಒಳ್ಳೇದು ಅಂತ ನಾನು ಹೇಳ್ತಾ ಇಲ್ಲ. ಹಂಗಂತ ನಾನು ಅಪ್ಪ ಅಮ್ಮಂಗೆಂದು ಮೋಸ ಮಾಡಿಲ್ಲ. ನನಗೆ ಏನು ತಪ್ಪು ಕೆಲಸ ಮಾಡಿದ್ರು ನಮ್ಮ ಅಮ್ಮನ ಜೊತೆನೇ ಮಾಡ್ತೀನಿ ನಾನು ತಪ್ಪು ಕೆಲಸನ. ಅದಕ್ಕೆ ನಮ್ಮಮ್ಮ ಜೊತೆಗೆ ಐತೆ ಕೊನೆ ಅವತ್ತಿಂದನೂ. ನನ್ನ ಗಂಡಂಗೆ ಬೆಲೆ ಕೊಡೋದಕ್ಕಿಂತ ಜಾಸ್ತಿ ನಮ್ಮ ಅಮ್ಮಂಗೆ ಬೆಲೆ ಕೊಡ್ತೀನಿ. ನೀನು ಅಷ್ಟೇ, ನಿಮ್ಮ ಅಮ್ಮಂಗೆ ಬೆಲೆ ಕೊಟ್ಟಿದ್ರೆ ಹಿಂಗೆಲ್ಲ ಆಯ್ತಿರ್ಲಿಲ್ಲ ಅಂತ ಅನ್ನಿಸ್ತದೆ. ಹೀಗೆ ಸೋತೆ ಅಂತ ಹೋಗಿ ನಿಮ್ಮ ಅಮ್ಮನ ಹತ್ರ ಒಪ್ಕೊಳ್ಳೋದಕ್ಕಿಂತ ಚೆನ್ನಾಗಿ ದುಡ್ದು ಮಾಡಿ ಲೈಫ್ ಸೆಟ್ಲು ಮಾಡ್ಕೊಂಡು ಆಮೇಲೆ ನೀನು ಹೋಗ್ಬಿಟ್ಟು ಹೇಳು, ಸರಿನಾ? ಛೇ, ಈ ಕಂಬ್ಳಿ ಇಂಥ ಕೆಲಸ ಮಾಡ್ತಾಳೆ ಅಂತ ನಾನು ಕನ್ಸು ಮನ್ಸಕ್ಕೆ ಅಂದ್ಕೊಂಡಿರಲಿಲ್ಲ. ಛೇ, ಇಷ್ಟೊಂದೆಲ್ಲ ಇಷ್ಟಪಟ್ಟು ನಾನು ಎಷ್ಟೊಂದು ವರ್ಷ ಲವ್ ಮಾಡಿ ಬೇರೆ ಮದುವೆ ಮಾಡ್ಕೊಂಡಿದ್ನಲ್ಲ, ಇದೆಲ್ಲ ಬೇಕಾ ನನಗೆ ಅಂತ ಹೇಳಿ. ಛೇ, ಸಮಾಧಾನ ಮಾಡ್ಕ. ನೀನು ಸಮಾಧಾನ ಆಗ್ತೀಯಾ ಅಂತ ಹೇಳ್ಬಿಟ್ಟು ನಾನೇ ಬಂದು ಹೇಳ್ದೆ. ಅದಕ್ಕೇ ಸರಿ, ನಾನು ಮನೆಗೆ ಹೋಗ್ತೀನಿ. ಸುಮ್ಮನೆ ನನ್ನ ನೋಡ್ಬಿಟ್ರೆ ಸುಮ್ಮನೆ ಜನ ಅದು ಇದು ಅಂತ ಅನ್ಕೊಂಡ್ಬಿಡ್ತಾರೆ. ನಾನೇ ಏನೋ ಫಿಟ್ಟಿಂಗ್ ಇಕ್ಬಿಟ್ಟು ನಿನ್ಗೆಲ್ಲನೂ ತಂದಿಕ್ಬಿಟ್ಟೆ ಅಂತ ಬೇಜಾರು ಮಾಡ್ಕೊತಾರೆ. ಸರಿ, ನಾನಿನ್ನ ಹೋಗ್ತೀನಿ, ಸರಿನಾ? ಈಗ ನನಗೂ ಸ್ವಲ್ಪ ಕೆಲಸ ಐತೆ. ಹಾಂ ಸರಿ. ಬೇಜಾರು ಮಾಡ್ಕೋಬೇಡ. ಏನಾದರೂ ಸಾಧನೆ ಮಾಡಬೇಕು ಅಂತ ಯೋಚನೆ ಮಾಡು, ಸರಿನಾ? ಅಯ್ಯೋ ಪಾಪ ಅನ್ನಿಸ್ತೈತೆ ಇವನನ್ನು ನೋಡಿದ್ರೆ. ದೆವ್ವ ಆದಮೇಲೆ ಎಲ್ಲರೂ ಒಬ್ಬರೇ ಹೋಗ್ಬಿಟ್ರೆ ನನಗೆ. ಶತ್ರುಗಳನ್ನ ನೋಡಿದ್ರು ಮಿತ್ರಗಳು ಥರ ಕಾಣಿಸ್ತವ್ರಲ್ಲ. ಇವು ಭೈರವ ಎಲ್ಲೋದ ಅಂತ ಹೇಳಿ ನನ್ನ ಬಿಟ್ಬಿಟ್ಟು. ಈ ಭೈರವಂಗೆಲ್ಲ ಮ್ಯಾಟ್ರು ಗೊತ್ತಿರ್ತದೆ, ಆದರೂ ಸುಮ್ಮನೆ ಐತಾ? ಹೋಗ್ಲಿ ಬಿಡು. ಇವನೇ ನೋಡ್ತಾ ಇರ್ತೀನಿ. ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗ್ಬೋದು, ಏನು ಮಾಡ್ತಾನೆ ಅಂತ ಗೊತ್ತಾಗ್ತೈತೆ. ಛೇ, ಈ ಮುಖ ಎತ್ಕೊಂಡು ಹೆಂಗೆ ಹೋಗ್ಬಿಟ್ಟು ನಮ್ಮ ಅಮ್ಮ ಮುಖ ತೋರಿಸ್ಲಿ. ನನಗಂತೂ ಅಸಹ್ಯ ಆಗ್ತಾ ಇದ್ದಲ್ಲ ಇದೆಲ್ಲನೂ. ಇದೆಲ್ಲ ಬೇಕಾ ನನಗೆ? ಛೇ 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 ಛೇ, ಇದೆಲ್ಲ ಬೇಕಿರಲಿಲ್ಲ ಅಂತ ಅನ್ನಿಸ್ತೈತೆ ನನಗೆ. ನಾನು ಎಂಥ ಕೆಲಸ ಮಾಡಿಬಿಟ್ಟೆ. ಲೇ ಕಂಬ್ಳಿ, ನೀನು ಹಿಂಗೆ ಮಾಡ್ತೀಯಾ ಅಂತ ನನ್ನ ಕನ್ಸು ಮನ್ಸಕ್ಕೆ ಅಂದ್ಕೊಂಡಿಲ್ಲ ನಾನಂತೂ. ನನ್ನೇನೇ ಸಾಯಿಸ್ಬೇಕು, ಅಲ್ಲ ನನ್ನೇ ಸಾಯಿಸ್ಬಿಟ್ಟು ಹೋಗ್ಬಿಟ್ಟಲ್ಲ ನೀನು. ಇನ್ನೇನು ಬದುಕಿದ್ದು ಸತ್ತಂಗೇನೇನಿಯ ಬಿಡು. ನಾನು ನೀನೀಗ ಇದ್ದಾನೆ ಇನ್ನೇನು ಮಾಡಲಿ, ಸತ್ತಂಗೇನೇನಿಯ ಲೆಕ್ಕ ನಾನಂತೂ. ಈ ಬಾಳು ನನಗೆ ಬೇಕಿತ್ತ ನನಗೆ. ಹಾಂ, ಹೆಂಗೋ ನೆಮ್ಮದಿಯಾಗಿ ಹೆಂಗೋ ಆರಾಮಾಗಿದ್ದೆ. ನೀನು ಕಟ್ಕೊಂಡು ದರಿದ್ರದೊಳೆ ಆಳು ಬಿದ್ದು ಹೋಗ್ಬಿಟ್ಟೆ ನಾನು. ಈಗ ನಮ್ಮ ಅಮ್ಮಂಗೆ ಸೋತ್ಬಿಟ್ಟು ಮಕ ತೋರಿಸೋದು ತಪ್ಪೇನೇನಿಯ. ಆಶಾ ಹೇಳಿದ್ದು ಸರಿನೇನೆ. ಈಗ ನಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟು ತೆಪ್ಪಾಯಿತು ಅಂತ ಹೇಳಿದ್ರೆ ಕ್ಷಮಿಸ್ತದೆ. ಆದರೆ ನಾನು ಮಾಡಿರೋ ತಪ್ಪು. ಛೇ 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 ಛೇ, ಬೇಡಪ್ಪ ಬೇಡ. ನನಗಂತೂ ಸವಾಸನೇನಿಯ ಬೇಡ ನನಗೆ. ಈಗ ಏನು ಮಾಡಲಿ, ನಾನು ಏನು ಮಾಡಲಿ? ಏನಿವನು ಸಾಯಾಗಿಯ ನಿರ್ಧಾರ ಮಾಡ್ಬಿಟ್ನಾ ಏನು? ನೋ, ಇವನೇನೋ ಮಾಡ್ಕತಾನೆ ಅನಿಸ್ತದಪ್ಪ. ಈ ಪಟ್ಟಿ ಬೇಜಾರು ಮಾಡ್ಕೊಂಡವನಿ.
ಎಂಡ್ರು ಓದ್ಲು ಅಂತ ಹೇಳ್ಬಿಟ್ಟು ಏನಾರ ಹೆಚ್ಚಿಗೆ ಕಮ್ಮಿ ಮಾಡ್ಕೊಬಿಡ್ತಾನ ಅಂತ. ಎಲ್ಲರೂ ಮಾತು ಮೀರಿದಕ್ಕೆ ನಂಗೆ ಸರಿಯಾದ ಶಿಕ್ಷೆನೇ ಆಗ್ತೈತೆ. ಇನ್ನು ಇಲ್ಲಿದ್ದು ಏನು ಮಾಡಲಿ ನಾನು? ನಮ್ಮ ಅಪ್ಪ ಅಮ್ಮ ಅಂತೂ ನಾನು ಒಪ್ಪಲ್ಲ. ನಮ್ಮ ಅಪ್ಪ ಅಂತೂ ಈ ಥರ ಶಿಕ್ಷೆ ಅಂತೂ ಛೇ, ನಮ್ಮ ಅಪ್ಪ ಅಮ್ಮ ಮೋಸ ಮಾಡಿದ್ದಕ್ಕೆ ನಂಗೆ ಒಳ್ಳೆ ಶಿಕ್ಷೆನೇ ಆಗೈತೆ ಬಿಡು. ಈಗ ಅಪ್ಪ ಅಮ್ಮ ಮುಖ ಹೆಂಗೆ ತೋರಿಸೋದು? ಇವಳು ನೋಡಿದ್ರೆ ಯಾವನ ಜೊತೆನೋ ಹೊರಟೆ ಹೋಗ್ಬಿಟ್ಲು. ಈ ಬಾಳ್ಗೋಸ್ಕರ ಎಲ್ಲರನ್ನೂ ದೂರ ಮಾಡ್ಕೊಬಿಟ್ಟ ಅಂತ ಅನ್ನಿಸ್ತೈತೆ. ಆದರೆ ಕಂಬ್ಲಿ ನಿನ್ನ ಎಷ್ಟು ಇಷ್ಟಪಟ್ಟಿದ್ದೆ ಅಂದರೆ ಬಿಡತ್ತ, ಕೈ ಕಾಲು ಮುರಿದಾದ್ರೂ ಮನೆ ಕೂರಿಸ್ಕೋಬೇಕು ಅಂತ ಆಸೆ ಪಟ್ಟಿದ್ದೆ ನಿನ್ನ. ಆದರೆ ನೀನು ಹಿಂಗೆಲ್ಲ ಮಾಡ್ತೀಯ ಅಂತ ಹೇಳ್ಬಿಟ್ಟು ಬಿಡು. ನೆನೆಸ್ಕೊಂಡು ಇನ್ನೇನು ಮಾಡಬೇಕು? ಮನ್ಸಿಗೆ ಯಾಕೋ ತಡ್ಕೊಳಕ್ಕಾಗ್ತಿಲ್ಲ. ಎಲ್ಲಾದರೂ ಹೋಗೋಣ ಅನ್ನಿಸ್ತೈತೆ. ಎಲ್ಲಿಗೆ ಹೋಗಲಿ? ಏನು ಮಾಡಲಿ? ಇರು, ಒಲಲ್ಲಿ ಹುಡುಗ ಎತ್ತ ಓಡಾಯ್ತವನೇ. ನಾನು ಮಾಡಿರೋ ದೊಡ್ಡ ಕಂತ್ರಿ ಕೆಲಸಕ್ಕೆ ಈ ಕೆರೆಗೆ ಬಿದ್ದುಬಿಡೋದು ಎಷ್ಟೋ ವಾಸಿ. ನನಗಂತೂ ಈಜಾಡಕ್ಕಂತೂ ಬರಲ್ಲ. ಈ ಕೆರೆಗೆ ಬಿದ್ದುಬಿಟ್ಟು ಸತ್ಬಿಟ್ರೆ ಅತ್ತಾಗ ಹೆಂಗೋ ನಾನು ನನ್ನೊಂದು 2 ದಿನ ನಮ್ಮ ಅಮ್ಮ ಹೊಳ್ತೈತೆ, ಸುಮ್ಮನೆ ಆಗೋಗ್ಬಿಡ್ತೈತೆ. ಜೀವನದಾಗ ಎಲ್ಲ ಮೋಸ ಮಾಡಿಬಿಟ್ರು ನನಗೆ, ಎಲ್ಲ ಮೋಸ ಹೋಗ್ಬಿಟ್ಟೆ ನಾನು. ಈ ಥರ ಬಾಳು, ಇಂಥ ಜೀವನ ಇದೆಲ್ಲ ಬೇಕಾ ನನಗೆ? ಬ್ಯಾಡವೇ ಬೇಡ ನನಗೆ. ನಿಜವಾಗ್ಲೂ ಪ್ರಾಣ ಕಳ್ಕೊಳ್ಳೋದೇನೆ ಎಷ್ಟೋ ವಾಸಿ. ಅಯ್ಯಯ್ಯೋ, ಕೆರೆತಾಗ ಬಂದವನೇ ಅಂದ್ರೆ ನೀರ್ಗಾರ ಬಿಡ್ತಾನ ಅಂತ. ಈ ಭೈರವ ಬೇರೆ ಇಲ್ಲ, ಇವನು ಏನ್ ಮಾಡ್ತಾವನೆ? ಅಮ್ಮ ನನ್ನ ಕ್ಷಮಿಸ್ಬಿಡು, ಅಪ್ಪ ನನ್ನ ಕ್ಷಮಿಸ್ಬಿಡು. ನಿಮಗೆಲ್ಲ ಮೋಸ ಮಾಡಿದ್ದಕ್ಕೆ ನಂಗೆ ಸರಿಯಾಗಿ ಆಗ್ತೈತೆ. ಆ ಕಂಬ್ಲಿನನ್ನು ಬಿಟ್ಬಿಟ್ಟು ಮ್ಯಾನೇಜರ್ ಜೊತೆ ಹೋಗ್ಬಿಟ್ಟವಳೆ. ಈಗ ಏನು ಮಾಡಬೇಕು ಅಂತಲೂ ಅರ್ಥ ಆಗ್ತಿಲ್ಲ. ಅವಳು ವಾಪಸ್ ಬರೋದು ಇಲ್ಲ ಅಂತ ಅನ್ನಿಸ್ತೈತೆ. ವಾಪಸ್ ಬಂದರೂ ಬೇಕಾದ್ರೆ ಕರ್ಕೊಬಿಡ್ತೀನಿ ನಾನು, ಯಾಕಂದರೆ ನನ್ನ ಮಾನ ಮರ್ಯಾದೆ ಮುಖ್ಯ ನನಗೆ. ಆದರೆ ಅವಳು ಬರಲ್ಲ, ಇನ್ನೇನು ಬರ್ತಾಳೆ ಅವಳಂತೂ. ಯಪ್ಪ, ಈಗ ಏನು ಮಾಡಲಿ ನಾನು? ಕೆರೆಗೆ ಬಿದ್ದುಬಿಡೋದೇ ವಾಸಿ. ಬಿದ್ದುಬಿಟ್ಟು ಸತ್ತೋಗ್ಬಿಡ್ತೀನಿ. 2 ದಿನ ಹತ್ಬಿಟ್ಟು ಸುಮ್ಮನೆ ಆಗೋಗ್ಬಿಡ್ರಿ. ಅಯ್ಯಯ್ಯೋ, ಮುಟ್ಟಳ್ ನನ್ನ ಮಗ ನೀರಿಗೆ ಬೀಳ್ತಾವನಲ್ಲ. ಅಯ್ಯಯ್ಯೋ, ಇವನ್ ಕಣ್ಣಿಗೆ ಬೇರೆ ನಾನು ಕಾಣಲ್ಲ. ಏನ್ ಮಾಡ್ಲಿ? ನನ್ನ ಧ್ವನಿ ಕೇಳಿಸ್ತೈತೆ ಅಲ್ವಾ ಇವನಿಗೆ? ಜೋರಾಗಿ ಕೂಗಿ ಹೇಳ್ಬಿಡ್ಲಾ? ಎದ್ರುಕೊಬಿಡ್ತಾನೋ ಏನೋ. ಆದ್ರೂ ಪರವಾಗಿಲ್ಲ, ಹೇಳ್ಬಿಡ್ತೀನಿ. ಲೇ 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 ಲೇ, ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ. ಯಾರು ಯಾರು? ನಾನು ನಿನ್ ಕಣ್ಣು ಕಾಣಕ್ಕಿಲ್ಲ. ಸುಮ್ನೆ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಲೇ ಮುಟ್ಟಾಳ್ ನನ್ ಮಗನೇ. ಯಾರು ನೀವು? ಯಾರು? ಯಾರಾದ್ರೆ ನಿನ್ಗೇನ್ಲ? ಹೊಸಿ ನಾನು ಹೇಳೋದನ್ನ ಕೇಳಿಸ್ಕ. ನೀನ್ ಸತ್ಬಿಟ್ಟಿದ ತಕ್ಷಣ ಸಮಸ್ಯೆ ಪರಿಹಾರ ಆಗೋಗ್ಬಿಡ್ತೈತ. ಗೂಬೆ ನನ್ ಮಗನೇ, ನೀನ್ ಎಂಡ್ರಲ್ಲಿ ಆರಾಮಾಗಿ ಯಾವನ್ ಜೊತೆನೋ ನೆಮ್ಮದಿಗಿರ್ಬೇಕಾದ್ರೆ ನೀನ್ ಬಂದು ಇಲ್ಲಿ ಕೆರೆನಾಗ ಎಣ ಆಯ್ತೀನಿ ಅಂತ ಹೇಳ್ತಿದ್ಯಲ್ಲ. ನೀನು ಯಾವಳ ಜೊತೆ ನನ್ನ ಆರಾಮಾಗಿರ್ಲ ಮುಟ್ಟಾಳ್ ನನ್ ಮಗನೇ. ಸಾಯ್ತೀನಿ ಅಂತ ಹೋಯ್ತಿದ್ಯಲ್ಲ. ಸತ್ ಮೇಲೆ ಏನು ಸಾಧನೆ ಮಾಡಕ್ಕಾಗಿಲ್ಲ ಕಣ. ಒಂಟಿ ಪಿಸಾಚಿ ಆಗ್ಬಿಟ್ಟು ದೆವ್ವ ಆಗ್ಬಿಟ್ಟು ಅಲಿಬೇಕಾಯ್ತದೆ ನಂತರ. ನಾನ್ ದೆವ್ವ ಕಣಲ್ಲ, ದೆವ್ವ. ದೆವ್ವನ? ದೆವ್ವನೋ ಮನುಷ್ಯನೋ ಮೂದೇವಿ ನನ್ ಮಗನೇ. ಮೊದ್ಲು ಬದುಕದ್ ಕಲ್ತ್ಕೊಳ್ಳಲೇ. ಬದುಕದ್ ಕಲ್ತ್ಕ ನಮ್ ತರ ದೆವ್ವ ಆಗ್ಬಿಟ್ಟು ಯಾರಿರಲ್ಲ ಕಣ. ಒಂಟಿ ಪಿಸಾಚಿಯಾಗಿ ಅಲಿಬೇಕಾಯ್ತದೆ ಗೊತ್ತಾ? ಇಲ್ಲಿ ಈ ಕಡೆ ನೋಡಕ್ಕೂ ಆಗ್ದಂಗೆ, ಸಾಯಕ್ಕೂ ಆಗ್ದಂಗೆ, ಮೇಲ್ಗಡಿಗೆ ಹೋಗಕ್ಕೂ ಆಗ್ದಿದಂಗೆ ನನ್ನ ಮಕ್ಕಳ ಸಾಯಿಸ್ಬಿಡ್ತಾರೆ ನಮ್ಮನ್ನ ಸತ್ ಮೇಲೂ. ನೋಡು, ಇದೆಲ್ಲ ಬೇಡ. ಆರಾಮಾಗಿ ನೆಮ್ಮದಿಯಾಗಿ ಹೋಗಿ ಇನ್ನೊಬ್ಳನ್ನ ಕಟ್ಕೊಂಡು ನೆಮ್ಮದಿಯಾಗಿರೋಗು. ಯಾಕೆ ಸಾಯಕ್ ಬತ್ತೀಯಾ? ನಾನ್ ನೋಡಿ ಸತ್ಬಿಟ್ಟು ಹೆಂಗಾಗಿದ್ದೀನಿ ಅಂತ ನನ್ನ ಮಾತಸ್ತಿ ಕೇಳು. ಅಯ್ಯೋ, ದೆವ್ವ ನನ್ನ ಹತ್ರ ಮಾತಾಡ್ತೈತೆ. ಮುಚ್ಕೊಂಡು ಹೇಳೋದನ್ನ ಕೇಳಿಸ್ಕೊಳಲ್ಲ ಅಂದ್ರೆ ದೆವ್ವ ಮಾತಾಡ್ತದಂತೆ. ದೆವ್ವ ಮಾತಾಡೋದಂಗೆ ನೀನ್ ಮಾತಾಡಕ್ಕಾಯ್ತದ? ನಾನೇ ಕಣಲ್ಲ ದೆವ್ವ ಮಾತಾಡ್ತಿರೋದು. ಮುಚ್ಕೊಂಡು ಮನೆಗೆ ಹೋಗು. ಅವಳು ಯಾರೋ ಇನ್ನೊಬ್ಳ ಜೊತೆ ಹೋಗಿರ್ಬೇಕಾದ್ರೆ ನೀನ್ ಯಾಕೆ ಇನ್ನೊಬ್ಳ ಜೊತೆ ಹೋಗ್ಬಾರ್ದು? ಹೋಗಲ್ಲ ಮೂದೇವಿ, ನೆಮ್ಮದಿಯಾಗಿ ಹೋಗಿ ಕ್ಯಾಮೆ ನೋಡ್ಕೊ ಹೋಗು. ಕೆರೆಗಿರಕ್ ಬಿದ್ರುನು ಎತ್ಕೊಬಿಟ್ಟು ಮೇಲ್ಗಡಿಗೆ ಹಾಕ್ತೀನಿ, ಸುಮ್ನೆ ಹೋಗು. ಅಯ್ಯಯ್ಯೋ ದೆವ್ವ. ಆದ್ರೂ ದೆವ್ವ ಹೇಳೋ ಮಾತುಗಳು ನಿಜವಾಗೇನೆ ಐತಲ್ಲ. ಅಪ್ಪ ಸದ್ಯ ಹೆಂಗೋ ಬದುಕಂಡ ಕಳ್ಳನ್ ಮಗ. ಇಲ್ಲ, ನಮ್ ಜೊತೆ ಬಂದು ದೆವ್ವಾಗಿ ನಮ್ ಜೊತೆನೆ ಹಾರಾಡ್ತಾ ಇದ್ದ ಅನ್ನಿಸ್ತೈತೆ.